ಫ್ರೆಂಡ್ಸ್, ನಾನಿವತ್ತು ಕೂಡಲ ಸಂಗಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ನಾನಿವಾಗ ಬೈಕ್ ಮೇಲೆ ಹೋಗ್ತಾ ಇದ್ದೀನಿ, ಮೋಟೋಲಾಗ್ ಮಾಡಿಕೊಂಡು. ನೀವು ಬನ್ನಿ, ನನ್ನ ಜೊತೆ ತೋರಿಸ್ತೀನಿ. ಇದೇ ಬೈಕ್ ನೋಡಿ. ನಾನಿವಾಗ ಈ ಬೈಕ್ ಮೇಲೆ ಮೋಟೋಲಾಗ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಕೂಡಲ ಸಂಗಮ ಬರೋದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿ ಬರುತ್ತೆ. ಇದು ನ್ಯಾಷನಲ್ ಹೈವೇ 50. ಸೊ ಈ ನ್ಯಾಷನಲ್ ಹೈವೇಲಿ ಒಂದೇ ರೋಡ್. ಇದು ಸ್ಟ್ರೇಟಾಗಿ ಹೋದರೆ ಬಿಜಾಪುರ ಬರುತ್ತೆ ಮುಂದೆ. ಸೊ ಅಲ್ಲಿ ಬನ್ನಿ ಹೋಗೋಣ, ತೋರಿಸ್ತೀನಿ ನಿಮಗೆ. ಸೊ ಇದು ಏನು ಗೊತ್ತಾ, ಬೆಂಗಳೂರಿಂದ ಬಿಜಾಪುರಕ್ಕಿರೋ ಒಂದೇ ಹೈವೇ ಇದು, ಅಂದರೆ ಒಂದೇ ರೋಡ್ ಇದು. ನೀವು ಇಲ್ಲಿ ಬೆಂಗಳೂರಿಂದ ಚಿತ್ರದುರ್ಗ, ಹೊಸಪೇಟೆ ಆ ಥರ ಬಂದು, ಹೊಸಪೇಟೆಯಿಂದ ಡೈರೆಕ್ಟ್ ಇಲ್ಕಲ್ಲಿಂದ ಬಿಜಾಪುರ ಈ ಥರ ಹೋಗುತ್ತೆ ಇದು ರೋಡು. ಇಲ್ಲಿ ನೋಡಿ, ಟ್ರ್ಯಾಕ್ಟ್ರಲ್ಲಿ ಕಬ್ಬುಗಳೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಹುಷಾರಾಗಿರ್ಬೇಕು ಫ್ರೆಂಡ್ಸ್, ಹೈವೇಲಿ ಗಾಡಿ ಓಡಿಸೋವಾಗ ಸ್ವಲ್ಪ ಎತ್ತರ ತಪ್ಪಿದ್ರು ಅಷ್ಟೇ ಕತೆ. ಸೊ ಫ್ರೆಂಡ್ಸ್ ನೋಡಿ, ಕೂಡಲ ಸಂಗಮ ಆ ಕಡೆ ಹೋಗಬೇಕು. ಸೊ ಬನ್ನಿ ಫ್ರೆಂಡ್ಸ್, ಇಲ್ಲಿಂದ ಸ್ಟ್ರೇಟ್ ಹೋದರೆ ವಿಜಯಪುರ ಬರುತ್ತೆ. ಸೊ ನಾವು ಇವಾಗ ಹೋಗ್ತಾ ಇರೋದು ಕೂಡಲ ಸಂಗಮ. ಇಲ್ಲೇ ರೈಟ್ ತೊಗೋಬೇಕು. ಸೊ ಅಲ್ಲಿ ಮೇಲ್ಗಡೆ ಬರೆದಿದ್ದಾರೆ ನೋಡಿ, ಸುಕ್ಷೇತ್ರ ಕೂಡಲ ಸಂಗಮ. ಕೂಡಲ ಸಂಗಮಕ್ಕೆ ಇದೆ ಎಂಟ್ರೆನ್ಸು. ಇಲ್ಲಿಂದ 5 ಕಿಲೋಮೀಟ್ರ್ ಏನೋ ಇದೆ ಅಂತೆ. ಸೊ ಬನ್ನಿ ಹೋಗೋಣ. ಅಣ್ಣ, ದೇವಸ್ಥಾನ ಯಾವ ಕಡೆ? ಹಾಂ, ಅದೇನಾ? ಓಕೆ, ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ಇದೇ ಟೆಂಪಲ್ಲು, ಇದು ಎಂಟ್ರೆನ್ಸು. ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ. ಕ್ಯಾಮ್ರಾ ಅಲ್ಲೋ ಇದ್ದರೆ ಒಳಗಡೆ ತೋರಿಸ್ತೀನಿ, ಇಲ್ಲ ಅಂದರೆ ಹೊರಗಡೆಯಿಂದನೇ ಫೋಟೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದೆ ನೋಡಿ ಟೆಂಪಲ್ ಎಂಟ್ರೆನ್ಸು. ಸ್ಕೂಲಲ್ಲಿ ಇವಾಗ ಟ್ರಿಪ್ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೋಡಿ, ಸ್ಕೂಲ್ ಹುಡ್ರು. ಸೊ ಫ್ರೆಂಡ್ಸ್, ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇವಾಗ, ಇದು ಜಾತವೇದ ಮುನಿಗಳ ಗದ್ದುಗೆ. ಅಂದರೆ ಸುಮಾರು 12ನೇ ಶತಮಾನದಲ್ಲಿ ಈ ಒಂದು ಜಾತವೇದ ಮುನಿಗಳು ಈ ಒಂದು ಸ್ಥಳದಲ್ಲಿ ಒಂದು ಶಿಕ್ಷಣ ಕೇಂದ್ರವನ್ನು ಸ್ಥಾಪಿಸಿದ್ದರು. ಹಾಗೂ ಈ ಒಂದು ಶಿಕ್ಷಣ ಕೇಂದ್ರದಲ್ಲಿ ಬಸವಣ್ಣನವರ ಈ ಒಂದು ಕೇಂದ್ರದಲ್ಲಿ ಶಿಕ್ಷಣವನ್ನು ಪಡೀತಾರೆ. ಹಾಗೂ ಮುಂದೆ ಬಸವಣ್ಣನವರು ತಮ್ಮ ಅನೇಕ ಒಂದು ಸಾಧನೆಗಳನ್ನು ಮಾಡಿದ ನಂತರ ಇದೇ ಸ್ಥಳದಲ್ಲಿ ಅವರು ಐಕ್ಯರಾಗಿದ್ದಾರೆ. ಆ ಒಂದು ಸ್ಥಳವನ್ನು ಕೂಡ ನಾವು ಮುಂದೆ ತೋರಿಸ್ತೀನಿ ನಿಮಗೆ, ಓಕೆನಾ? ಸೊ ಇವಾಗ ದೇವರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ.
ಸೊ ಫ್ರೆಂಡ್ಸ್, ನಾನು ಇಲ್ಲಿ ಆಫೀಸ್ ಒಳಗಡೆ ಪರ್ಮಿಷನ್ ತೊಗೊಂಡಿದ್ದೀನಿ. ಸೊ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದೇ ಟೆಂಪಲ್ ನೋಡಿ. ದಯವಿಲ್ಲದ ಧರ್ಮವಾವುದಯ್ಯ, ದಯವಿಲ್ಲದ ಧರ್ಮವಾವುದಯ್ಯ, ದಯವಿಲ್ಲದ ಧರ್ಮವಾವುದಯ್ಯ. ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ, ಸರ್, ಇದು ಮೂಲ ದೇವಸ್ಥಾನ ಕೂಡಲ ಸಂಗಮ ಅಂತೇಳಿ. ಕೂಡಲ ಸಂಗಮೇಶ್ವರ ದೇವಾಲಯ ಉದ್ಭವ ಲಿಂಗ. ಇದೇನು ಯಾರೋ ಸ್ಥಾಪನೆ ಮಾಡಿದ ಲಿಂಗ ಅಲ್ಲ, ಉದ್ಭವ ಲಿಂಗ, ತನ್ನಿಂದ ತಾನೇ ಹುಟ್ಟಿದ ಲಿಂಗ. ಇದು 3ನೇ ಶತಮಾನ ದೇವಸ್ಥಾನ. ಬಸವಣ್ಣವರು 12ನೇ ಶತಮಾನದಲ್ಲಿ ಇಲ್ಲಿ ಈ ಸಂಗಮೇಶ್ವರ ಲಿಂಗನ ಪೂಜೆ ಮಾಡ್ತಿದ್ರು. ಬಸವಣ್ಣವರು ಪೂಜೆ ಮಾಡ್ತಿದ್ರು, ಇದೇ ಲಿಂಗಕ್ಕೆ ಪೂಜೆ ಮಾಡ್ತಿದ್ರು ಬಸವಣ್ಣವರು. ಆಮೇಲೆ ಬಸವಣ್ಣವರ ಅಲ್ಲಿ ಕೆಳಗಡೆ ಆಯ್ಕೆ ಆಗಿದ್ದಾರೆ, ಕೆಳಗಡೆ ಆಗಿದ್ದಾರೆ. ಇದು ಉದ್ಭವ ಲಿಂಗ, ಮೂಲ ದೇವಸ್ಥಾನ. ವಚನದಲ್ಲಿ ಬರುತ್ತಲ್ಲ ಕೂಡಲ ಸಂಗಮ ದೇವ ಅಂತೇಳಿ, ಅದೇ ದೇವಸ್ಥಾನ ಇದು ಕೂಡಲ ಸಂಗಮ ದೇವ. 3 ನದಿ ಕುಡಿಯವರಲ್ಲಿ: ಕೃಷ್ಣ, ಘಟಪ್ರಭ, ಮಲಪ್ರಭ. ಕುಮಾರಸ್ವಾಮಿ. ದಯವಿಲ್ಲದ ಧರ್ಮವಾವುದಯ್ಯ, ದಯವಿಲ್ಲದ ಧರ್ಮವಾವುದಯ್ಯ, ದಯವಿಲ್ಲದ ಧರ್ಮವಾವುದಯ್ಯ. ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಬೇಕು. ಇಲ್ಲಿದೆ ನೋಡಿ ಶ್ರೀ ಬಸವೇಶ್ವರ ಐಕ್ಯ ಮಂಟಪ. ಇದಲ್ಲ, ಕೆಳಗಡೆ ಇದೆ. ಇಲ್ಲಿ ನೋಡಿ, ಈಗ ಹೋದರೆ ಕಾಣುತ್ತೆ. ದಯವಿಲ್ಲದ ಧರ್ಮವಾವುದಯ್ಯ, ದಯವಿಲ್ಲದ ಧರ್ಮವಾವುದಯ್ಯ. ಸೊ ಫ್ರೆಂಡ್ಸ್, ಇಲ್ಲೇನು ನೋಡ್ತಾ ಇದ್ದೀರಾ ನೀವು ಇವಾಗ? ಇದು ಬಸವಣ್ಣವರು ಐಕ್ಯ ಆಗಿರೋ ಮಂಟಪ ಅಥವಾ ಸ್ಥಳ. ಸೊ ಬಸವಣ್ಣವರು ಐಕ್ಯ ಆಗಿರೋ ಈ ಸ್ಥಳದಲ್ಲಿ ಮಂಟಪ ಕಟ್ಟಿದ್ದಾರೆ. ಇಲ್ಲೊಂದು ಧರ್ಮವಾವುದಯ್ಯ, ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಸೊ ಫ್ಯಾಮಿಲಿ ಜೊತೆ ಬಂದಾಗ ಸಖತ್ ಎಂಟರ್ಟೈನ್ಮೆಂಟ್ ಆಗುತ್ತೆ. ಒಬ್ರಿಗೆ ಎಷ್ಟು ಅಂತ ಕೇಳೋಣ ಬನ್ನಿ. ಸರ್, ಎಷ್ಟು ಸರ್ ಇಲ್ಲಿ ಒಬ್ಬರಿಗೆ? ಸರ್, ಒಬ್ಬರಿಗೆ 50 ರೂಪಾಯಿ ಸರ್. ಓಕೆ, ಒಬ್ಬರಿಗೆ. ಹಾಂ, ಒಂದೇ ರೌಂಡಾ? ಎಷ್ಟು? ಒಂದು ರೌಂಡ್ ಸರ್. ಸ್ಕೂಲ್ ಮಕ್ಕಳಿಗಾದ್ರೆ 30 ರೂಪಾಯಿ ಸರ್. ಹೌದಾ? ಚಿಕ್ಕ ಮಕ್ಕಳಿಗಾದ್ರೆ? ಅಲ್ಲ ಸರ್, ಸ್ಕೂಲ್ ಮಕ್ಕಳಿಗೆ 30 ರೂಪಾಯಿ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಸ್ಟಾಫ್ಗಳಿಗೆ 50 ರೂಪಾಯಿ. ಥ್ಯಾಂಕ್ ಯು. ದರ್ಶನ ತೊಗೊಂಡು ಹೊರಗಡೆ ಬಂದರೆ ಇಲ್ಲಿ ಗೇಟ್ ಹತ್ರ ತುಂಬ ಜನ ಸ್ಥಳೀಯರು ಹಣ್ಣು ಮತ್ತು ಏನೇನೋ ವ್ಯಾಪಾರ ಮಾಡ್ತಾಯಿದ್ದಾರೆ. ಸೊ ನೀವು ಇಲ್ಲಿ ಬಂದಾಗ ಸ್ಥಳೀಯರಿಂದನೇ ಏನಾದರೂ ಖರೀದಿ ಮಾಡಿ ಸೊ ಸ್ಥಳೀಯರಿಂದನೇ ಪರ್ಚೇಸ್ ಮಾಡಿ, ಯಾಕಂದರೆ ಇಲ್ಲಿ ಇವ್ರಿಗೂ ಒಂದು ಉದ್ಯೋಗ ಆಗುತ್ತೆ. ಸೊ ನೋಡಿ, ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಕೂಡಲ ಸಂಗಮ ಲಾಗು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.